ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನನ್ನ ಮನೆಯಲ್ಲೇ ಮಾಡಿರುವಂತಹ ಒಂದು ಶಾಪ್ ಸೆಟಪ್ಪನ್ನು ತೋರಿಸ್ತಿದ್ದೇನೆ. ಇದು ಆಲ್ರೆಡಿ ನಾನು ನಿಮಗೆ ಲಾಸ್ಟ್ ಟೈಮ್ ಅದು ಖಾಲಿ ಇದೇ ರೀತಿ ರೂಮ್ ತೋರಿಸಿದ್ದೆ, ಬಟ್ ಇದು ನಾನು ಹೊಸತು ಆಗಿ ಸೆಟಪ್ ಮಾಡಿರೋದು. ಇದರಲ್ಲಿ ವಿದೌಟ್ ಇನ್ವೆಸ್ಟ್ಮೆಂಟ್ ₹1 ಕೂಡ ನಾನು ಇದಕ್ಕೆ ಹಾಕಲಿಲ್ಲ. ಖಾಲಿ ನಾನು ಮಾಡಿರುವಂತಹ ವರ್ಕನ್ನು ಇನ್ವೆಸ್ಟ್ ಮಾಡಿದ್ದೇನೆ ಹೊರತು ₹1 ಕೂಡ ಇನ್ವೆಸ್ಟ್ ಮಾಡಲಿಲ್ಲ. ನೋಡ್ಬೋದು ನೀವು, ಇದೆಲ್ಲ ನಾನು ಮಾಡಿರುವ ವರ್ಕ್. ಇದು ನೋಡಿ, ಇದು ಫ್ಯಾಬ್ರಿಕ್ ಪೇಂಟಿಂಗ್, ಇದು ಡಿಸೈನ್ ಬಟ್ಟೆಯಲ್ಲಿತ್ತು, ಅದನ್ನು ಕಟ್ ಮಾಡಿ ನಾನು ಈ ರೀತಿ ಒಂದು ರಿಂಗಿಗೆ ಹಾಕಿಟ್ಟಿದ್ದೇನೆ. ಇದು ಆರಿ ವರ್ಕ್ ಸ್ಟಿಚಸ್, ನನ್ನ ಆನ್ಲೈನ್ ಕ್ಲಾಸಲ್ಲಿ ಹೇಳಿಕೊಡುವಂತಹ ಸ್ಟಿಚಸ್ ಇದೆಲ್ಲ. ಸೊ ನೋಡ್ಬೋದು, ನನ್ನ ಆನ್ಲೈನ್ ಕ್ಲಾಸಲ್ಲಿ ಹೇಳಿಕೊಡುವ ಸ್ಟಿಚಸ್. ಇದು ನಾನು ಮೀಶೋದಿಂದ ಆರ್ಡರ್ ಮಾಡಿರುವಂತಹ ನಂದೊಂದು ಬಿಸ್ನೆಸ್ ನೇಮ್. ಇದೆರಡು ನೋಡ್ಬೋದು. ಇದು ನಂದು ಲಾಸ್ಟ್ ಇಯರ್ ನಾನು ಆಫ್ಲೈನ್ ಕ್ಲಾಸ್ ಮಾಡೋದು ಕಡಿಮೆ, ವರ್ಷಕ್ಕೆ 1 ಕ್ಲಾಸ್ ಏನೋ ಮಾಡ್ತೇನೆ. ಲಾಸ್ಟ್ ಟೈಮ್ ಏನೋ 2 ಕ್ಲಾಸ್ ಮಾಡಿದ್ದೆ. ಸೊ 2 ಬ್ಯಾಚ್ ಅವರು ಒಂದೊಂದು ಗಿಫ್ಟ್ ಕೊಟ್ಟಿದ್ದಾರೆ ನನಗೆ, ಬೆಸ್ಟ್ ಟೀಚರ್ ಅಂತ, ಆಫ್ಲೈನ್ ಕ್ಲಾಸ್ ಸ್ಟೂಡೆಂಟ್ಸ್. ನೋಡ್ಬೋದು ಇದು ನಾನು ಬ್ಯಾಕಿಗೆ ಗ್ರಾಸ್ ಹಾಕಿದ್ದೆ, ಅಂದರೆ ಈ ಥರ ಮ್ಯಾಟ್ ಹಾಕಿದ್ದೆ ಮೊದಲೇ. ಮತ್ತು ಇದು ಟೇಬಲ್ ಉಂಟಲ್ಲ ನೋಡಿ, ಇದು ಟೇಬಲ್ ಇದೆ. ಇದು ಟೇಬಲ್ ನಾನು ನನ್ನ ಶಾಪ್ ಹಾಕಿದ್ದೆಲ್ಲ, ಆಗ ನಾನು ಟೇಬಲ್ ತಂದಿದ್ದೆ. ಸೊ ಈ ರೀತಿ ನಾನು ಸೆಟಪ್ ಮಾಡಿದ್ದೀನಿ ಒಂದು ಎಲ್ ಟೈಪಲ್ಲಿ. ಯಾಕಂದರೆ ಇದು ಬೆಡ್ರೂಮು ನಮ್ಮದು, ನೋಡ್ಬೋದು ನೀವು, ಇದು ಬೆಡ್ರೂಮು. ಬಟ್ ಇಲ್ಲಿ ನಾನು ಸೈಡಲ್ಲಿ ಇಟ್ಟಿದ್ದೇನೆ ಮೆಟೀರಿಯಲ್ಸ್ ಎಲ್ಲ, ಒಂದು ಸೈಡಿಗೆ ಇಟ್ಬಿಟ್ಟಿದ್ದೇನೆ, ಯಾಕಂದರೆ ಫುಲ್ ಅಲ್ಲಿ ಇಲ್ಲಿ ಇಟ್ಟರೆ ಗಲೀಜಾಗುತ್ತೆ ಅಂತ. ಸೊ ನೋಡ್ಬೋದು, ಇದು ಸ್ಟ್ಯಾಂಡ್ ಇದೆ. ನಾನು ಅದರಲ್ಲಿ ವರ್ಕ್ ಮಾಡಲ್ಲ. ಮತ್ತು ಇಲ್ಲಿ ವಿಂಡೋ ಇದೆ ನೋಡಿ, ಒಳ್ಳೆ ಗಾಳಿ ಎಲ್ಲ ಬರುತ್ತೆ ನೋಡಿ. ಇದು ಔಟ್ಸೈಡ್ ವ್ಯೂ ನಮ್ಮ ಫ್ಲ್ಯಾಟ್ ಇದ್ದು. ಇದು ಈ ರೀತಿ ಬರುತ್ತೆ. ನಾನು ಹೇಳೋದೇನೆಂದರೆ, ತುಂಬ ಜನ ಹೇಳ್ತಾರೆ ನಾವು ಶಾಪ್ ಮಾಡಿದರೆ ಮಾತ್ರ ಬಿಸ್ನೆಸ್ ಬರೋದು, ಇಲ್ಲದಿದ್ದರೆ ನಮಗೆ ಬಿಸ್ನೆಸ್ ಬರೋದಿಲ್ಲ ಅಂತ. ಇಲ್ಲ, ನಿಮ್ಮ ಮನೆಯಲ್ಲಿ ಒಂದು ಶಾಪ್ ಸೆಟಪ್ ಮಾಡ್ಬೋದು. ಅಂದರೆ ಈಗ ಎಷ್ಟೇ ಹಣ ಇರಲಿ, ಹಣ ಇಲ್ಲದೇ ಇರಲಿ, ಯಾರು ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ರೆಡಿ ಇರಲ್ಲ. ಯಾಕಂದರೆ ಒಂದು ವೇಳೆ ಲಾಸ್ ಆದರೆ ಅಮೌಂಟು ಲಾಸ್ ಅಲ್ಲ. ನಿಮ್ಗೆ ಗೊತ್ತಾ, ಒಂದು ಶಾಪಿದ್ದು ಡೋರ್ ಮಾಡಲಿಕ್ಕೆ ಕೂಡ 45,000 to 50,000 ತಗೊಳ್ತಾರೆ ಮಿನಿಮಮ್. ಅದು ಜಾಸ್ತಿ ಸ್ವಲ್ಪ ಇಂಟೀರಿಯರ್ ಎಲ್ಲ ಮಾಡಿಸಿದ್ರೆ 3 ಲಕ್ಷದವರೆಗೂ ಹೋಗುತ್ತೆ. ಒಂದು ವೇಳೆ ನಿಮಗೆ ಶಾಪ್ ಬಿಸ್ನೆಸ್ ಲಾಸ್ ಆಯಿತು ಅಂದರೆ ಏನು ಮಾಡ್ತೀರಾ ಅಂದರೆ, ಶಾಪ್ ಲಾಸ್ ಆಯಿತು ಅಂದರೆ ನಿಮಗೆ ಬೇರೆ ಐಟಮ್ ಎಲ್ಲ ತೊಗೊಂಡು ಬರ್ಬೋದು. ಬಟ್ ನಿಮಗೆ ಈ ಡೋರ್ ಎಲ್ಲ ಮಾಡಿರ್ತೀರಲ್ಲ, ಅದನ್ನು ಯಾರೂ ಹಾಗೆ ತಗೊಳ್ಳಲ್ಲ. ಸೆಕೆಂಡ್ ಹ್ಯಾಂಡ್ ಆಗಿ ಆಫ್ ಪ್ರೈಸಿಗೆ ತಗೊಳ್ತಾರೆ. ಅಂದರೆ ಈಗ ನೀವೊಂದು 3 ಲಕ್ಷ ಕೊಟ್ಟಿದ್ದರೆ ಒಂದು 50,000 1 ಲಕ್ಷ ಕೊಟ್ಟು ತಗೊಳ್ತಾರೆ. ಅಂದರೆ ಒಂದು ಸಲ ನಾವು ವರ್ಕ್ ಮಾಡಲಿಕ್ಕೆ ಅಂತ ಒಂದು ಶಾಪ್ ಸೆಟಪ್ ಮಾಡಿದರೆ ಅದು ಮತ್ತೆ ಆಯಿತು, ಹೋಯ್ತದು. ಅಂದರೆ ನಿಮಗೆ ಬಿಸ್ನೆಸ್ ಸೆಟ್ ಆದರೆ ಆಯಿತು. ಅದಕ್ಕೆ ಏನು ಮಾಡಬೇಕು, ನಂದೀಗ 6 ವರ್ಷ ಆಯಿತು, ನನಗೆ ಶಾಪ್ ಮಾಡಲಿಕ್ಕೆ ಇಂಟ್ರೆಸ್ಟ್ ಕೂಡ ಇಲ್ಲ. ಯಾಕಂದರೆ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಕೂಡ ಇಂಟ್ರೆಸ್ಟ್ ಇಲ್ಲ ನನಗೆ. ಯಾಕಂದರೆ 3 lakhs ನಾವು ನಮ್ಮದು ಸೇಫ್ಟಿಗೆ ಇಟ್ಕೊಂಡ್ರೆ ಯಾವುದಕ್ಕಾದ್ರೂ ಯೂಸ್ ಆಗುತ್ತೆ. ಈಗ ಶಾಪ್ ಮಾಡಿದ್ರು ಶಾಪ್ ಮಾಡದಿದ್ರು ನನಗೆ ವರ್ಕ್ ಬರುತ್ತೆ. ಆನ್ಲೈನ್ ಕ್ಲಾಸ್ ಸ್ಟೂಡೆಂಟ್ ಜಾಯ್ನ್ ಆಗ್ತಾರೆ. ಯಾಕಂದರೆ ಅವರು ನನ್ನ ಶಾಪ್ ನೋಡಿ ಜಾಯ್ನ್ ಆಗೋದಲ್ಲ, ಶಾಪ್ ನೋಡಿ ನನಗೆ ವರ್ಕ್ ಕೊಡೋದಲ್ಲ. ನಾನು ಕ್ಲಾಸಲ್ಲಿ ಯಾವ ರೀತಿ ಯಾವ ಮೆಥಡಲ್ಲಿ ಹೇಳಿಕೊಡ್ತೇನೆ ಅದು ಲೈಕ್ ಆಗಿ ಅವರು ನಮಗೆ ಕ್ಲಾಸಿಗೆ ಜಾಯ್ನ್ ಆಗ್ತಾರೆ. ಮತ್ತು ನನ್ನ ಫಿನಿಶಿಂಗ್ ನೋಡಿ ಅವರು ವರ್ಕ್ ಕೊಡ್ತಾರೆ. ನಾನು ಇಲ್ಲಿ ಬ್ಲೌಸ್ ಹಾಕುವಂತ ಇದ್ದೆ, ಬಟ್ ಬ್ಲೌಸ್ ಹಾಕಿದರೆ ಏನಾಗುತ್ತೆ ಅಂದರೆ ಸುಮ್ಮನೆ ವೇಸ್ಟ್ ಆಗುತ್ತಲ್ಲ ಬ್ಲೌಸ್ ವರ್ಕ್ ಎಲ್ಲ ಮಾಡಿ ಇಲ್ಲಿ ಹ್ಯಾಂಗ್ ಮಾಡಿದರೆ. ಆದರೆ ನಾನು ಈ ರೀತಿ ಸ್ಟಿಚಸ್ ಇದೆಲ್ಲ ಡಿಸೈನ್ ಹಾಕಿದರೆ ನನ್ನ ಸ್ಟೂಡೆಂಟ್ಸಿಗಾದರೂ ಗೊತ್ತಾಗುತ್ತೆ ಯಾವ ರೀತಿ ಇವರು ಹೇಳಿಕೊಡ್ತಾರೆ, ಯಾವ ಸ್ಟಿಚಸ್ ಹೇಳಿಕೊಡ್ತಾರೆ ಅಂತ. ಇದು ಫ್ಯಾಬ್ರಿಕ್ ಪೇಂಟಿಂಗ್ ಇರೋದು. ಇದು ನಾನು ಶಾಪ್ ಮಾಡುವಾಗ ನೋಡಿ, ಇದೇ ಎಕ್ಸಾಂಪಲ್, ದೊಡ್ಡ ಅಮೌಂಟ್ ಬೇಡ. ನಾನು ಶಾಪ್ ಮಾಡುವಾಗ ನನ್ನ ಡೋರ್ ಉಂಟಲ್ಲ, ಅದಕ್ಕೆ 40,000 ಕೊಟ್ಟಿದ್ದೆ. ಬಟ್ ನನಗೆ ರಿಟರ್ನ್ ಕೊಡುವಾಗ ಎಷ್ಟು ಸಿಕ್ಕಿದೆ ಗೊತ್ತಾ, 8,000. 40,000ದ ಡೋರು ನನಗೆ 8,000ಕ್ಕೆ ಸೇಲ್ ಆದದ್ದು. ಎಷ್ಟು ಬೇಜಾರಾಯಿತು ಅಂದರೆ, ನಾವು ಅಂದರೆ ಎಲ್ಲ ಇನ್ಕಮ್ ಅಂದರೆ ಸೇವಿಂಗ್ಸ್ ಇರೋದಲ್ಲ, ಬೇರೆಯವ್ರದ್ದು ತಗೊಂಡಿರೋದಲ್ಲ, ನಮ್ಮದು ಸೇವಿಂಗ್ಸಲ್ಲಿ ಹೋಗಿರೋದು ಅಮೌಂಟು. ಸೊ ಹಾಗೆ ತುಂಬ ಬೇಜಾರಾಯಿತು. ಇದು ನೋಡಿ, ಇದೊಂದು ನಾನು ಲ್ಯಾಪ್ಟಾಪಲ್ಲ ಸಾರಿ, ನಾನೊಂದು ಟ್ಯಾಬ್ ತೊಗೊಂಡಿದ್ದೇನೆ. ಇದೆಲ್ಲ ಬೇಕಾಗುತ್ತೆ ನಮ್ಮ ಶಾಪಿಗೆ, ಮತ್ತು ಡಿಸೈನ್ ತೋರಿಸ್ಲಿಕ್ಕೆ, ಮತ್ತು ನನ್ನ ಕ್ಲಾಸಿಗೆ. ಮತ್ತು ಒಂದು ಬಾಟಲ್ ನೀರು ಇಟ್ಕೊಳ್ತೇನೆ ನಾನು, ಯಾಕಂದರೆ ಅದು ಮುಗಿದ ಮೇಲೆ ರಿಟರ್ನ್ ತಗೊಂಡು ಬರ್ತೇನೆ. ಅಂದರೆ ಪದೇ ಹೋಗಲಿಕ್ಕೆ ಆಯಾಸ ಆಗುತ್ತೆ, ಹಾಗಾಗಿ ನಾವು ಕುಡಿಯೋದಿಲ್ಲ ನೀರು. ಸೊ ಹಾಗಾಗಿ ನೀರು ಕುಡಿಬೇಕು. ಸ್ವಲ್ಪ ಬುಕ್ಸ್ ಇಟ್ಕೊಂಡಿದ್ದೇನೆ, ಅಂದರೆ ನಂದು ಕ್ಲಾಸ್ ಸ್ಟೂಡೆಂಟ್ಸ್ ಡೀಟೇಲ್ಸ್. ಮತ್ತು ನಾನು ನೋಡಿ, ನಾನಿಲ್ಲಿ ಇದನ್ನೊಂದು ಕ್ಲಾಸ್ ಇದ್ದು, ಬಟ್ ನಾನು ನೋಡಿ ಟ್ರೇಸಿಂಗ್ ಮಾಡೋದು ಹೇಗೆ ಅಂತ ಕೇಳ್ತಾರೆ ನೋಡಿ. ನಾನು ಇದೊಂದು ಸಿಂಪಲ್ ಡ್ರಾಯಿಂಗ್ ಬುಕ್ ತೊಗೊಂಡಿದ್ದೇನೆ ನೋಡಿ. ನನ್ನ ಡಿಸೈನ್ ಇದೆಲ್ಲ ಕಸ್ಟಮರ್ ಇದು ಬ್ಲೌಸಿಗೆ ಮಾಡಿಕೊಟ್ಟಿರುವಂತಹ ಡಿಸೈನ್. ನಾನಂದರೆ ಇದು ಹ್ಯಾಂಡಲ್ಲಿ, ಅಂದರೆ ಯಾವುದು ಟ್ರೇಸಿಂಗ್ ಪೇಪರ್ ಯೂಸ್ ಮಾಡೋದಿಲ್ಲ ನಾನು, ಡೈರೆಕ್ಟ್ ಹ್ಯಾಂಡಲ್ಲಿ ನಾನು ವರ್ಕ್ ಮಾಡೋದು ಓನಾಗಿ. ಇದನ್ನೆಲ್ಲ ಒಂದು ಇಟ್ಕೊಳ್ತೇನೆ. ಅಂದರೆ ಸೇಮ್ ಕಸ್ಟಮರ್ ಬೇರೆ ಕಸ್ಟಮರ್ ಸೇಮ್ ಡಿಸೈನ್ ಕೇಳಿದರೆ ಬೇಕಾಗತ್ತಲ್ಲ. ಸೊ ಹಾಗಾಗಿ ನೋಡಿ ಎಷ್ಟು ಡಿಸೈನ್ಸ್ ಇದೆ ನೋಡಿ. ಎಲ್ಲ ಆಫ್ ನೆಕ್ ಸ್ಲೀವ್ ಡಿಸೈನ್ ಮಾಡಿ ಇಡ್ತೇನೆ ನೋಡಿ. ಇದೆಲ್ಲ ತುಂಬ ಇದೆ, ಫುಲ್ ಇದೆ ನೋಡಿ, ಬುಕ್ ಫುಲ್ ಇದೆ. ಇದೊಂದಾಯ್ತಲ್ಲ. ನೆಕ್ಸ್ಟ್ ಇದು ನೋಡಿ, ಇದು ನಂದು, ಇದೆಲ್ಲ ನನ್ನದೇ ಓನ್. ಅಂದರೆ
ನೋಡಿ ಇದು ಎಲ್ಲ ನಂದು ಟಾರ್ಗೆಟ್ ನೋಡಿ, ಒಂದು ಮಂತ್ಲಿ ಇಷ್ಟು ಆಗಬೇಕು ಅಂತ. ಇಲ್ಲಿ ನಾನು ರೆಡ್ ಟಿಕ್ ಹಾಕಿದ್ನಲ್ಲ, ಇದೆಲ್ಲ ನನಗೆ ಬಂದ ಪೇಮೆಂಟ್. ಇನ್ನೂ ಹಾಕ್ಲಿಕ್ಕಿತ್ತು ಬಟ್ ನಾನು ಅದನ್ನು ತೆಗೆದೆ, ಯಾಕಂದರೆ ಇಲ್ಲಿ ಎಲ್ಲ ಸೆಟಪ್ ಮಾಡಲಿಕ್ಕಿತ್ತಲ್ಲ, ಸೊ ಹಾಗಾಗಿ ತೆಗೆದೆ. ನೋಡಿ ಇದು ನನ್ನ ಟಾರ್ಗೆಟ್ ಇಟ್ಕೊಳ್ತೇನೆ, 1000 ಎಷ್ಟು. ಈಗ ಒಂದು ಬ್ಲೌಸ್ ಒಂದು 3000 ಬಂತು ಅಂದರೆ ಈ 3000ಗೆ ನಾನು ಟಿಕ್ ಹಾಕ್ತೇನೆ ಹಾಗೆ, ಆಯಿತಾ. ಇದು ನೋಡಿ, ಇದು ನಂದು ಏಪ್ರಿಲ್ ಮಂತಿದ್ದು ಇನ್ಕಮ್ ಈ ಟೈಪಲ್ಲೆಲ್ಲ, ಆಯಿತಾ. ಸೊ ಇದು ನೋಡ್ಬೋದು, ಇದು ನಂದು ಬುಕ್ ಮೇಂಟೈನ್ ಮಾಡ್ತೇನೆ ನಾನು. ನೋಡಿ ಇದೆಲ್ಲ ನನ್ನ ಕ್ಲಾಸಿದು ಹೊಸ ಬುಕ್, ಇದು ನಂದು ಕ್ಲಾಸಿದು ಸ್ಟೂಡೆಂಟ್ಸಿದ್ದು ಎಲ್ಲ ಡೀಟೇಲ್ಸ್. ನೋಡಿ ಇಷ್ಟು ಸ್ಟೂಡೆಂಟ್ಸ್ ಎಲ್ಲ ಜಾಯಿನ್ ಆಗ್ತಾರೆ. ಸೊ ನಾನು ಯಾಕೆ ನಿಮಗೆ ಇದನ್ನೆಲ್ಲ ತೋರಿಸ್ತೇನೆ ಅಂದರೆ, ನಂದೊಂದು ಉಂಟು, ನಾನು ಇಷ್ಟು ಅಮೌಂಟ್ ಮಾಡ್ತೇನೆ ಅಂತ ನಿಮಗೊಂದು ತೋರಿಸ್ಲಿಕ್ಕೆಲ್ಲ. ಬಟ್ ನೀವು ಒಂದು ಮನೆಯಲ್ಲಿ ಮಾಡ್ಬೋದು, ಅಂದರೆ ವಿತೌಟ್ ಇನ್ವೆಸ್ಟ್ಮೆಂಟ್ ಒಂದು ಶಾಪ್ ರೀತಿ ಮಾಡಿ, ಒಂದು ಸೆಟಪ್ ರೀತಿ ಮಾಡ್ಬೋದು. ಆನ್ಲೈನ್ ಅಲ್ವಾ ಮಾಡೋದು ನಿಮಗೆ. ನನಗೆ ಈಗ ಆರಿ ವರ್ಕ್ ಬರೋದು ಕೂಡ ಆನ್ಲೈನಲ್ಲೇ, ಅಂದರೆ ಕೊರಿಯರ್ ಮಾಡ್ತಾರೆ. ಕ್ಲಾಸ್ ಸ್ಟೂಡೆಂಟ್ ಕೂಡ ಜಾಯ್ನ್ ಆಗೋದು ಆನ್ಲೈನಲ್ಲೇ. ಈ ರೀತಿ ಮಾಡ್ಬೋದು. ಈಗೆಲ್ಲ ಆನ್ಲೈನಲ್ಲಿ ನಡೆಯುವ ಕಾರಣ ನಾವು ದೊಡ್ಡ ದೊಡ್ಡ ಶಾಪ್ ಎಲ್ಲ ಹಾಕಿ ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡೋದು, ಅದು ರಿಕವರಿ ಆಗಲಿಕ್ಕೆ ಒಂದು 4-5 ವರ್ಷ ಬೇಕು. ಆಗ ನಮಗೆ ಹೆಲ್ತ್ ಇಶ್ಯೂ ಆಗೋದು, ಶಾಪ್ ಕ್ಲೋಸ್ ಮಾಡೋದು, ಅದೆಲ್ಲ ಬೇಡ. ನಿಮ್ಮ ಮನೆಯಲ್ಲಿ ನಿಮ್ಮ ಸ್ಪೇಸ್, ರೆಂಟ್ ಪ್ರಾಬ್ಲಮ್ ಇಲ್ಲ, ಕರೆಂಟ್ ಬಿಲ್ ಪ್ರಾಬ್ಲಮ್ ಇಲ್ಲ, ಇರುವುದರಲ್ಲಿ ನಿಮಗೆ ಅಡ್ಜಸ್ಟ್ ಮಾಡಿಕೊಂಡು ಮಾಡ್ಬೋದು, ಆಯಿತಾ. ಇದೆಲ್ಲ ನಾನು ಉಂಟಲ್ಲ ನೋಡಿ, ಇದೆಲ್ಲ ಟ್ಯಾಬು ನೋಡಿ. ಟ್ಯಾಬ್ ನಾನು ಎಷ್ಟು ಗೊತ್ತಾ, ಒಂದು 34,000 ಕೊಟ್ಟಿದ್ದೇನೆ ಈ ಟ್ಯಾಬಿಗೆ. ಹಾಂ, ಇದು ನಾನು ಎಷ್ಟು ದಿನ ಆದಮೇಲೆ ಅಂದರೆ ಈಗ ರೀಸೆಂಟಾಗಿ ಲಾಸ್ಟ್ ಒಂದು 2-3 ಮಂತ್ಸ್ ಆಯಿತು ಆಗ ತಗೊಂಡಿರೋದು. ಯಾಕಂದರೆ ನಮ್ಮದು ಬಜೆಟ್ ಇದ್ದರೂ ನಾವು ಅಂದರೆ ಇದು ಉಂಟಾ ಇವತ್ತು ಮೊಬೈಲ್ ತಗೊಳ್ಳುವ, ಅಷ್ಟುಂಟಾ ಇವತ್ತು ನಾವು ಕಂಪ್ಯೂಟರ್ ತಗೊಳ್ಳುವ ಅಲ್ಲ, ನಿಮಗೆ ಯಾವುದು ಯೂಸ್ ಆಗುತ್ತೆ ಅದನ್ನು ತಗೊಂಡ್ರೆ ಆಯಿತು. ಓಕೆ, ಇಲ್ಲಿ ನೋಡಿ ಮೇಲೆ ಇಲ್ಲೆಲ್ಲ ನಮ್ಮದು ಗುಜಿ ರೇಟ ಬಿಟ್ಟಿದ್ದೇವೆ. ಬಟ್ ಇಲ್ಲಿ ಒಂದು ಮಾಡಿದ್ದಾನೆ, ನನಗೆ ಇಷ್ಟ. ನನಗೆ ನನ್ನ ಮನೆಯಲ್ಲಿ ನನ್ನ ಮನೆ ಕೆಲಸ ಮಾಡಿ, ನಂದು ಆಫೀಸ್ ಟೈಪ್ ಒಂದು ಮಾಡಿ ಇಲ್ಲೇ ದುಡಿಯೋದು ನನಗೆ ಇಷ್ಟ. ಅಂದರೆ ತುಂಬ ಹೆವಿ ಇನ್ವೆಸ್ಟ್ಮೆಂಟ್ ಹಾಕಿ ಮಾಡಲಿಕ್ಕೆ ನನಗೆ ಇಷ್ಟ ಇಲ್ಲ. ಓಕೆ, ನಂದು ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂತ ತಿಳ್ಕೊಳ್ತೇನೆ. ಇನ್ನು ಡೈಲಿ ವ್ಲಾಗ್ಸ್ ಬರುತ್ತೆ ನಿಮಗೆ, ಅದೇ ಡೈಲಿ ವೀಡಿಯೋಸ್ ಬರುತ್ತೆ ಮಾರ್ಕಿಂಗ್ ಇದ್ದು, ಡಿಸೈನ್ ಇದೆಲ್ಲ. ಸೊ ಸಬ್ಸ್ಕ್ರೈಬ್ ಮಾಡಿ, ಮಿಸ್ ಮಾಡಬೇಡಿ. ಥ್ಯಾಂಕ್ ಯು.